ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕಿನ ಹಲ್ವರ ಗ್ರಾಮದ ಸುಕ್ಷೇತ್ರ ಪರಮಪೂಜ್ಯ ಶ್ರೀ ಶ್ರೀ ಹಾವಗಿಲಿಂಗೇಶ್ವರ ಶಿವಾಚಾರ್ಯರ ಶ್ರೀಮಠದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕಲ್ಯಾಣಕಾರಿ ಕಾರ್ಯಕ್ರಮ ನಡೀತಾ ಇದ್ದಾವೆ. ಶ್ರೀಮಠದಲ್ಲಿ ನಿತ್ಯ ದಾಸೋಹ ಕಾರ್ಯಕ್ರಮ ನಿರಂತರವಾಗಿ ಜ್ಞಾನ ದಾಸೋಹ ಕಾರ್ಯಕ್ರಮ ನಡೀತಾ ಇರ್ತದೆ. ಪಟ್ಟಣಕ್ಕೆ ಪಂಚರಾತ್ರಿ, ಹೀಗೆ ಪ್ರತಿ ಹಳ್ಳಿಗೆ ರಾತ್ರಿ ಅಂತಕ್ಕಂಥ ಕಾರ್ಯಕ್ರಮಗಳು ಶ್ರೀಗಳು ಅಲ್ಲಲ್ಲಿ ತೆರಳಿ ಪ್ರವಚನ ಕಾರ್ಯಕ್ರಮ ನೀಡುವುದುಂಟು. ಅನೇಕ ಕಡೆಗಳಲ್ಲಿ ಶ್ರೀಗಳ ಕಾರ್ಯಕ್ರಮಗಳು ಇರುತ್ತವೆ. ಹೀಗೆ ದಿನದ 24 ತಾಸುಗಳ ಕಾಲದಲ್ಲಿ ನಿರಂತರವಾಗಿ ದುಡಿತಕ್ಕಂಥ ಸಮಾಜಕ್ಕಾಗಿ, ದೇಶಕ್ಕಾಗಿ, ನಮ್ಮ ಸಮಾಜ ಬಾಂಧವರ ಎಲ್ಲ ಸಮಾಜ ವರ್ಗದ ಕಲ್ಯಾಣಕ್ಕಾಗಿ ದುಡಿತಾ ಇದ್ದಾರೆ ಶ್ರೀಗಳು. ಶ್ರೀಗಳೇ, ತಾವು ಈ ಕಾರ್ಯಕ್ರಮವನ್ನು ಯಾವ ರೀತಿ ಹಮ್ಮಿಕೊಂಡಿದ್ರಿ, ಶ್ರೀಮಠದಲ್ಲಿ ಕಾರ್ಯಕ್ರಮ ನಡೀತಕ್ಕಂಥ ಮಾಹಿತಿ? ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಸುಕ್ಷೇತ್ರ ಹಲ್ಬರ್ಗ ಗ್ರಾಮದ ಶ್ರೀ ಗುರು ರಾಚೋಟೇಶ್ವರ ಸಂಸ್ಥಾನ ಮಠದಲ್ಲಿ 13ನೇ ಜಾತ್ರಾ ಮಹೋತ್ಸವ ನಮ್ಮೂರ ಸಿದ್ದರಾಮೇಶ್ವರ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜನವರಿ 1ರಿಂದ 11ರವರೆಗೆ ನಿರಂತರವಾಗಿ ನಡೀತಾ ಇದೆ. ಜನವರಿ 1ನೇ ತಾರೀಕು ಉದ್ಘಾಟನೆಗೊಂಡು ಪ್ರತಿನಿತ್ಯಲೂ ಕೂಡ ವಿಶೇಷವಾಗಿ ಹಲಬರ್ಗ ಮಠದ ಜೀವಂತ ಸಮಾಧಿಯಾಗಿರುವಂಥ ಶ್ರೀ ಗುರು ರಾಚೋಟೇಶ್ವರ ಕರ್ತೃಗದ್ದಿಗೆಗೆ ರುದ್ರಾಭಿಷೇಕ ನಡೀತದೆ. ಬೆಳಗ್ಗೆ ಸಾಯಂಕಾಲ 7 ಗಂಟೆಗೆ ಶ್ರೀ ಸಿದ್ದರಾಮೇಶ್ವರ ಅಮೃತ ಹಸ್ತದಿಂದ ತೋಡಿರುವಂತಹ ಗಂಗಾ ಬಾವಿಯ ಗಂಗಾ ಪೂಜೆ ನಡೆಯುತ್ತದೆ. ಅದನ್ನಾದ ನಂತರ ಧರ್ಮಸಭೆ, ಪ್ರವಚನ, ಜ್ಞಾನದಾಸೋಹ, ಅನ್ನದಾಸೋಹ ಕೂಡ ಈ ಕಾರ್ಯಕ್ರಮದಲ್ಲಿ ನಡೀತಾ ಇದೆ. ಜನವರಿ 11ನೇ ತಾರೀಕು ಬಹಳ ವಿಶೇಷವಾಗಿರುವಂಥ ಕಾರ್ಯಕ್ರಮ ಏನಂತಂದರೆ, ಕೋಡಿ ಮಠದ ಪೂಜ್ಯರು ಶ್ರೀಮಠಕ್ಕೆ ದಯಮಾಡಿಸ್ತಾ ಇದ್ದಾರೆ, ಗ್ರಾಮಕ್ಕೆ ದಯಮಾಡಿಸ್ತಾ ಇದ್ದಾರೆ. ಹೀಗಾಗಿ ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಭಕ್ತರಿಗೆ ವಿನಂತಿ ಮಾಡೋದೇನೆಂದರೆ, ಪೂಜ್ಯರ ದರ್ಶನಕ್ಕಾಗಿ ಜಾತ್ರೆ ಮಹೋತ್ಸವಕ್ಕೆ ತಾವೆಲ್ಲರೂ ಬರಬೇಕಾಗಿ ತಮ್ಮಲ್ಲಿ ವಿನಂತಿ. ಕೋಡಿಮಠ ಶ್ರೀಗಳು ಯಾವ ವಾರ ಬರ್ತದೆ, ಯಾವ ದಿನಾಂಕ ಮತ್ತು ಸಮಯ, ಯಾವ ಸಮಯದಲ್ಲಿ ಅವಕಾಶ ಇರ್ತದೆ ಭಕ್ತರಿಗೆ ದರ್ಶನ ತೆಗೆದುಕೊಳ್ಳಿಕ್ಕೆ? ಮಾತ್ರ ಮಠದ ಕಾರ್ಯಕ್ರಮಗಳು ಜನವರಿ 11ನೇ ತಾರೀಕು ಬೆಳಗ್ಗೆ 10:30 ಗಂಟೆಗೆ ಕೋಡಿ ಮಠದ ಗುರುಗಳು ಹಲಬರ್ಗ ಗ್ರಾಮಕ್ಕೆ ದಯಮಾಡಿಸ್ತಾ ಇದ್ದಾರೆ. ಬಂದ ತಕ್ಷಣ ಭವ್ಯ ಮತ್ತು ದಿವ್ಯ ಮಂಗಲವಾಗಿರ್ತಕ್ಕಂಥ ಮೆರವಣಿಗೆ ಕಾರ್ಯಕ್ರಮವನ್ನು ನಡೀತದೆ. ಅದನ್ನಾದ ನಂತರ ಧರ್ಮಸಭೆ ಕೂಡ ನಡೀತದೆ. ಅದೇ ಕಾರ್ಯಕ್ರಮದಲ್ಲಿ ಹವಾ ಮಲ್ಲಯ್ಯ ಮುತ್ತವರು ಮತ್ತು ಹುಲ್ಸೂರದ ಪರಮ ಪೂಜ್ಯರು ಕೂಡ ದಯಮಾಡಿಸ್ತಾ ಇದ್ದಾರೆ. ಹೀಗಾಗಿ ಅರಣ್ಯ ಸಚಿವರಾಗಿರ್ತಕ್ಕಂಥ ಈಶ್ವರ್ಜಿ ಖಂಡೆ ಅವರು ಕೂಡ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ನಾಡಿನ ಎಲ್ಲ ಹರಗುರು ಚರಮೂರ್ತಿಗಳು, ಗಣ್ಯ ವ್ಯಕ್ತಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ. ತಾವು ಕೂಡ ಬರಬೇಕಾಗಿ ಸಂಸದ ಶಾಸಕರು ಎಲ್ಲರೂ ಬರ್ತಾ ಇದ್ದಾರೆ. ಸಂಸದ ಬರ್ತಾ ಇದ್ದಾರೆ. ಕೋಡಿಮಠ ಶ್ರೀಗಳು ಇಲ್ಲಿ ಏನಾದರೂ ಭವಿಷ್ಯ ಬಗ್ಗೆ ಏನಾದರೂ ಹೇಳ್ತಾರೆ, ಭವಿಷ್ಯ ಹೇಳ್ತಾರೆ, ಆಶೀರ್ವಚನದಲ್ಲಿ ಭವಿಷ್ಯ ಹೇಳ್ತಾರೆ. ದೇಶವನ್ನೇ ಬೆಚ್ಚಿ ಬೀಳಿಸುವ ಭವಿಷ್ಯ ನುಡಿಯುವ ನಮ್ಮ ಕರ್ನಾಟಕದ ಕೋಡಿಮಠದ ಶ್ರೀಗಳೆಂದೇ ಪ್ರಸಿದ್ಧಿ ಪಡೆದಿರತಕ್ಕಂತಹ ಕೋಡಿಮಠದ ಶ್ರೀಗಳು ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಹಲ್ಬರ್ಗ ಗ್ರಾಮಕ್ಕೆ ಬರ್ತಾ ಇದ್ದಾರೆ. ಯಾವಾಗ ಬರ್ತಾ ಇದ್ದಾರೆ, ಯಾವ ದಿನಾಂಕದಂದು ಯಾವಾಗ ಬಂದು ಅವರು ಭವಿಷ್ಯವನ್ನು ಈ ಹಲ್ಬರ್ಗ ಗ್ರಾಮದಲ್ಲಿ ನುಡಿತಾರೆ ಅಂತಕ್ಕಂಥ ಮಾಹಿತಿಯನ್ನು ಕೇಳೋಣ ಬನ್ನಿ. ಗಣಪತಿ ಸಕರಪ್ಪನವರಿಂದ. ಗಣಪತಿ ಸಕರಪ್ಪನವರೇ, ಕೋಡಿಮಠ ಶ್ರೀಗಳು ಯಾವಾಗ ಬರ್ತಾ ಇದ್ದಾರೆ, ಯಾವ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ? ನಮ್ಮೂರ ಜಾತ್ರಾ ಮಹೋತ್ಸವ ಸಿದ್ದರಾಮೇಶ್ವರ ಜಾತ್ರೋತ್ಸವ ಹಲ್ಬರ್ಗಕ್ಕೆ 11ನೇ ತಾರೀಕು ಮುಂಜಾನೆ 10 ಪೂಜ್ಯ ಶ್ರೀಗಳು ಆಗಮಿಸ್ತಾ ಇದ್ದಾರೆ. ಎಲ್ಲ ಸಮಸ್ತ ಮಠದ ಭಕ್ತಾದಿಗಳು ಮತ್ತು ಸಮಸ್ತ ಜಿಲ್ಲೆಯ ಎಲ್ಲ ವರ್ಗದ ಭಕ್ತರಿಗೂ ಮಠದಿಂದ ನಾವು ಅವರಿಗೆ ಕರೆಯಲೇ ಹೇಳ್ತೀವಿ ಬರಬೇಕಾಗಿ. ಯಾಕಂದರೆ ಅಪ್ಪಾಜಿಯವರದೊಂದು ಪ್ರತಿಯೊಂದು ಪತ್ರಿಕೆಯಲ್ಲಿ, ನ್ಯೂಸ್ದಲ್ಲಿ ನೋಡ್ತಾ ಇರ್ತೀವಿ ನಾವು. ಯಾರಿಗೆ? ಕೋಡಿಮಠ ಶ್ರೀಗಳಿಗೆ. ಅವ್ರೇನು ಭವಿಷ್ಯ ನುಡಿತಾರ ಸತ್ಯ ಆಗುತ್ತದೆ ಅಂಥೇಳಿ ಎಲ್ಲ ನಮ್ಮ ಜನ ನಾವು ನಂಬಿದ್ದೇವೆ ಮತ್ತು ನೋಡ್ತಾನೂ ಇದ್ದೀವಿ. ಹೀಗಾಗಿ ಆ ಮಠದ ಶ್ರೀಗಳನ್ನು ಈಗ ದಯ ಮಾಡ್ತಾ ಇದ್ದಾರೆ ಹಲ್ಬರ್ಗ ಮಠಕ್ಕೆ. ಅವ್ರದ್ದೊಂದು ಅದ್ಧೂರಿ ಮೆರವಣಿಗೆ ಸಹ ಇದೆ. ಮತ್ತು ಅವತ್ತು 11ನೇ ತಾರೀಕಿಗೆ ಮಧ್ಯಾಹ್ನ ಸುಮಾರು 1 ಗಂಟೆ ಆಸ್ಪಾಸ್ನಲ್ಲಿ ಅವ್ರದ್ದೊಂದು ಧರ್ಮಸಭೆ ಇರುತ್ತೆ ಪ್ರತಿ ವರ್ಷದಂತೆ. ಹೀಗಾಗಿ ಎಲ್ಲ ಜಿಲ್ಲೆಯ ಭಕ್ತಾದಿಗಳಿಗೆ ಶ್ರೀಮಠದಿಂದ ನಾವು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತೇಳಿ ಈ ಮಠದ ಮುಖಾಂತರ ನಾವು ಮನವಿ. ತಮ್ಮ ಹೆಸರು? ಗಣಪತಿ ಸಕರಪ್ಪನವರು. ನಮಸ್ತೆ, ನನ್ನ ಹೆಸರು ಈಶ್ವರ್ ಉಮ್ಮಾ ಅಂತೇಳಿ. ನಮ್ಮೂರ ಜಾತ್ರೆಗೆ ಈ ಸರಿ ಕೋಡಿ ಮಠದ ಶ್ರೀಗಳು ಬರ್ತಾ ಇದ್ದಾರೆ. ಬಹುಶಃ ನಾವೆಲ್ಲರೂ ಕೂಡ ಇಡೀ ರಾಜ್ಯವೇ ನೋಡಿರುವ ಹಾಗೆ
ಕೋಡಿಮಠದ ಶ್ರೀಗಳು ನುಡಿಯುವಂತಹ ಭವಿಷ್ಯ ಸತ್ಯವಾಗಿರ್ತಕ್ಕಂಥದ್ದು, ಪ್ರಾಕೃತಿಕವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಹಾಗಾಗಿ ನಮ್ಮೆಲ್ಲರ ಸೌಭಾಗ್ಯ, ನಮ್ಮ ಜಿಲ್ಲೆಗೆ ಪ್ರಥಮವಾಗಿ ಕೋಡಿಮಠದ ಶ್ರೀಗಳು ಆಗಮಿಸ್ತಾ ಇದ್ದಾರೆ. ಜಿಲ್ಲೆಯ ಸಮಸ್ತ ಜನತೆಯಲ್ಲಿ ನಾವು ವಿನಂತಿಯನ್ನು ಮಾಡ್ತೇವೆ, ತಾವೆಲ್ಲರೂ ಕೂಡ ನಮ್ಮೂರ ಜಾತ್ರೆಗೆ ಬಂದು ತಾವೆಲ್ಲರೂ ಕೂಡ ಕೋಡಿಮಠದ ಶ್ರೀಗಳ ದರ್ಶನವನ್ನು ಪಡಿಬೇಕಂತೇಳಿ ಅವರಲ್ಲಿ ವಿನಂತಿಸುತ್ತೇವೆ. ಕಾರ್ಯಕ್ರಮ ಭವ್ಯ ರೂಪದಾಗ ನಡೀತಿದ್ದಾರೆ. ಕೋಡಿಮಠ ಸ್ವಾಮೀಜಿಗಳು ಹೊಂಟಾರೆ, ಜಾಸ್ತಿ ಸಂಖ್ಯೆಯಲ್ಲಿ ಬರಬೇಕಂತಂದು ಕಳೆದು ಭಾಲ್ಕಿ, ಬೀದರ್ ಡಿಸ್ಟಿಕ್ ಎಲ್ಲ ಗ್ರಾಮ ಜನ ಎಲ್ಲ ಬಂದು ಕಾರ್ಯಕ್ರಮ ಯಶಸ್ವಿ ಆಗಕ್ಕೆಲ್ಲ ಪ್ರಸಾದ ವ್ಯವಸ್ಥೆ ಭೀ ಆಗಲಿದ್ದಾರೆ. ಎಲ್ಲ ಜಾಸ್ತಿ ಸಂಖ್ಯೆಯಲ್ಲಿ ಬರಬೇಕಂತ ಕೇಳ್ಕೊಳ್ಳೋ ವಿನಂತಿ ನಾವು. ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕಿನ ಹಲ್ವರ ಗ್ರಾಮದ ಸುಕ್ಷೇತ್ರ ಪರಮಪೂಜ್ಯ ಶ್ರೀ ಶ್ರೀ ಹಾವಗಿಲಿಂಗೇಶ್ವರ ಶಿವಾಚಾರ್ಯರ ಶ್ರೀಮಠದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕಲ್ಯಾಣಕಾರಿ ಕಾರ್ಯಕ್ರಮ ನಡೀತಾ ಇದ್ದಾವೆ. ಶ್ರೀಮಠದಲ್ಲಿ ನಿತ್ಯ ದಾಸೋಹ ಕಾರ್ಯಕ್ರಮ ನಿರಂತರವಾಗಿ ಜ್ಞಾನ ದಾಸೋಹ ಕಾರ್ಯಕ್ರಮ ನಡೀತಾ ಇರ್ತದೆ. ಪಟ್ಟಣಕ್ಕೆ ಪಂಚರಾತ್ರಿ, ಹೀಗೆ ಪ್ರತಿ ಹಳ್ಳಿಗೆ ರಾತ್ರಿ ಅಂತಕ್ಕಂಥ ಕಾರ್ಯಕ್ರಮಗಳು ಶ್ರೀಗಳು ಅಲ್ಲಲ್ಲಿ ತೆರಳಿ ಪ್ರವಚನ ಕಾರ್ಯಕ್ರಮ ನೀಡುವುದುಂಟು. ಅನೇಕ ಕಡೆಗಳಲ್ಲಿ ಶ್ರೀಗಳ ಕಾರ್ಯಕ್ರಮಗಳು ಇರುತ್ತವೆ. ಹೀಗೆ ದಿನದ 24 ತಾಸುಗಳ ಕಾಲದಲ್ಲಿ ನಿರಂತರವಾಗಿ ದುಡಿತಕ್ಕಂಥ ಸಮಾಜಕ್ಕಾಗಿ, ದೇಶಕ್ಕಾಗಿ, ನಮ್ಮ ಸಮಾಜ ಬಾಂಧವರ ಎಲ್ಲ ಸಮಾಜ ವರ್ಗದ ಕಲ್ಯಾಣಕ್ಕಾಗಿ ದುಡಿತಾ ಇದ್ದಾರೆ ಶ್ರೀಗಳು.